ಈ ತರ ಅನ್ನಿಸ್ತದ ಉಸಿರಾಡಕ್ಕೂ ಕಷ್ಟ ಆಗ್ತಿದೆಯಲ್ಲ. ಅಲ್ಲ, ನಮ್ ಜೀವನದಲ್ಲಿ ನಾವ್ ತುಂಬಾ ಇಷ್ಟಪಡೋರು, ನಾವ್ ತುಂಬಾ ಪ್ರೀತಿ ಮಾಡೋರು ನಮ್ ಜೊತೆ ಇಲ್ಲ ಅಂದ್ರೆ ಆಗತ್ತಾ ಇಲ್ಲ ಅನ್ಸತ್ತ. ಈ ಪ್ರೀತಿಗೆಲ್ಲ ಏನೂ ಆಗಿಲ್ಲ ಅನ್ಸತ್ತ. ಇಷ್ಟು ದಿನ ಇಬ್ರು ಒಟ್ಟಿಗೆ ರೂಮ್ ಅಲ್ಲಿ ಇದ್ದಿದ್ದು ಈಗ ಸಡನ್ ಆಗಿ ಒಬ್ಬ ಪರ್ಸನ್ ನಮ್ ಜೊತೆ ಇಲ್ಲ ಅಂತ ಹೇಳಿದ್ರೆ ಈ ತರ ಆಗುತ್ತೆ ಅನ್ಸುತ್ತೆ. ನೂದಿನವೂ ಬಾರದ ಹೂವ ನನ್ನ ದೀಪ ನೀವು ಬಿಡೋದಂದೇನೆ ಸಾಹೇಬ್ರೆ, ಭೂಮಿ ನೀನು. ಹೌದು ಸಾಹೇಬ್ರೆ, ನಾನೇ ನಿಮ್ ಭೂಮಿ, ನಿನ್ನ ಅತಿಯಾಗಿ ಪ್ರೀತಿಸೋ ನಿಮ್ ಹೆಂಡತಿ. ನಾನು ಅಷ್ಟೇ ಭೂಮಿ. ನಿಮ್ ಮಾತಿಲ್ದೆ ನಿನ್ ನಗು ಇಲ್ದೆ ನನ್ ಜೀವನಾನೇ ನಿಂತೋಗಿದೆ ಅನಿಸ್ತಾದ. ಐ ಆಮ್ ರಿಯಲಿ ಮಿಸ್ಸಿಂಗ್ ಭೂಮಿ. ಅಲ್ಲ, ನಾನ್ ಕೊಟ್ಟಿದ್ದ ಅಲಾರಂ ಕ್ಲಾಕ್ ನ ಮರ್ತ್ಬಿಟ್ಟು ಹೋಗ್ಬಿಡ್ತಾಳಲ್ಲ. ಈಗ ಅವ್ರಿಗೆ ಎದುರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ಳು ಪೆರೇಡ್ ಗ್ರೌಂಡ್ ಗೆ ಲೇಟ್ ಆಗಿ ಹೋದ್ರೆ ಪನಿಷ್ಮೆಂಟ್ ತಗೊಂತಾಳ. ಅಷ್ಟು ಹೇಳಿದೀನಿ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಮರ್ತ್ಬಿಟ್ಟು ಹೋಗಿದ್ದೆ. ಈಗ ಏನ್ ಮಾಡೋದು? ಸುಖವಾಗಿ ಮರೆಯದವನ್ನ ಬೆಳಗ್ಗೆ 4 ಗಂಟೆಗೆ ವಿಸ್ತೃತಾಗಿ ಬನ್ನಿ ಸತ್ಯನ ಅಂತ ಕಳಿಸ್ತೀಯಲ್ಲಪ್ಪ. ಹೇಳು, ಮಧ್ಯರಾತ್ರಿಲೇ ಎಬ್ಸೋಣ ಅನ್ಕೊಂಡೆ. ಹೋಗ್ಲಿ ಪಾಪ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತರ ಕಾದಿದ್ದೀನಿ. ದೊಡ್ಡ ಉಕ್ಕರ ಆಯ್ತಪ್ಪ ತಂದೆ. ಇದನ್ನ ನಾನು ನನ್ನ ಜೀವಮಾನದ ಕೊಡುಗೆ ಅನ್ಕೊಳ್ತೀನಿ. ಹೇಳು, ನನ್ನ ಕರ್ಸುವಂತ ಅತ್ಯವಸರ ಏನಿತ್ತು ನಿನಗೆ? ನಿನ್ ತಂಗಿ ಸತ್ಯನ ನಂಬರ್ 1 ಸೋಂಬೇರಿ. ನಿದ್ದೆ ಜಾರ್ತು ಅಂತ ಹೇಳಿದ್ರೆ ಕುಂಭಕರ್ಣನ್ ತಂಗಿ ಟ್ರೈನಿಂಗ್ ಅಲ್ಲಿ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಅಲಾರ್ಮ್ ಕ್ಲಾಕ್ ಗಿಫ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಅದನ್ನ ಮರ್ತ್ಬಿಟ್ಟು ಹೋಗಿದ್ದಾಳೆ. ಎಷ್ಟು ನೆಗ್ಲಿಜೆನ್ಸ್ ಇದೆ ನೋಡಿ ಅವಳಿಗೆ. ಟ್ರೈನಿಂಗ್ ಹೋದಾಗ ಟ್ರೈನಿಂಗ್ ಕಷ್ಟ ಇರುತ್ತೆ, ಮೈ ದಂಡಿರುತ್ತೆ, ನಿದ್ದೆ ಬಂದ್ಬಿಡುತ್ತೆ, ಬೆಳಿಗ್ಗೆ ಹೊತ್ತು ಎದೊಳೋದಕ್ಕಾಗಲ್ಲ. ಇನ್ ಕೇಸ್ ಬೆಳಿಗ್ಗೆ ಹೊತ್ತು ಎದ್ದು ಅವ್ರು ಹೇಳಿರುವಂತ ಕಾಲ್ ಟೈಮು ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಸರಿ, ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಏನು ಇಲ್ಲ ಸತ್ಯನ, ವೆರಿ ಸಿಂಪಲ್. ಇಮಿಡಿಯೇಟ್ ಆಗಿ ನಾವು ಹೋಗಿ ಟ್ರೈನಿಂಗ್ ಸೆಂಟರ್ ರೀಚ್ ಆಗಿ ಈ ಅಲಾರ್ಮ್ ಕ್ಲಾಕ್ ನ ಅವಳು ತಲುಪಿಸ್ಬೇಕು ಅಷ್ಟೇ. ಅದೇನ್ ನಿಮ್ಮ ಅತ್ತೆ ಮನೇನ ಹೋಗಿ ತಲುಪಿಸಕ್ಕೆ ಬಾಗಿಲು ಬಡದ್ರೆ ಸಾಕು, ಹೋಗಿ ಅದೇನು ಬಂದಿದ್ದಾರೆ ನೋಡಿ ಅನ್ನೋದಕ್ಕೆ? ಅದು ಟ್ರೈನಿಂಗ್ ಸೆಂಟರ್, ಪೊಲೀಸ್ ತರಬೇತಿ ಕೇಂದ್ರ. ಬಡದು ಹೊರಗಡೆ ಆಗ್ತಾರೆ. ಓ ಹೌದಾ ಸತ್ಯನಾ? ನನಗೆ ಗೊತ್ತೇ ಇರಲಿಲ್ಲ ನೋಡಿ. ನಿಮ್ಮಿಂದ ನನಗೆ ಜ್ಞಾನೋದಯ ಆಯ್ತು. ಟ್ರೈನಿಂಗ್ ಸೆಂಟರ್ ಅಂತ ಅದು. ಸತ್ಯನಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಒಂದ್ ಹೆಜ್ಜೆ ಹೋಗಿ ಬಂದ್ಬೇಡ. ಒಂದ್ ಹೆಚ್ಚಿನ ಏನಾಗಿದೆ ನಿಮ್ಗೆ? ಅದು ಅಷ್ಟು ದೂರ ಪ್ರಯಾಣ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ಗೇಟ್ ಬಡದು ಅವ್ರ ಕಡೆಯಿಂದ ಬೈಸ್ಕೊಂಡು ಕುಯ್ ಇದನ್ನ ಕೊಟ್ಟು ಬರ್ಬೇಕಾ? ಹೋಗ ನೀನ್ ಹೋಗ. ನಿಮ್ಗೆ ಆಪ್ಷನ್ ಕೊಡ್ತಿಲ್ಲ, ಬರ್ತೀರಾ ಇಲ್ವಾ ಅಂತ. ಬನ್ನಿ ಅಂತ ಹೇಳ್ತಿರೋದು. ಅಲ್ಲ, ಒಂದ್ ನಿಮಿಷ, ನಾನು ಗೆಸ್ಟ್ ರೂಮ್ ಅಲ್ಲಿ ಒಂದು ಅರ್ಧ ಗಂಟೆ ನಿದ್ರೆ ಮಾಡ್ಕೊಂಡು ಬರ್ಬೋದಾ? ಅರ್ಧ ಗಂಟೆ ಎಲ್ಲ ಜಾಸ್ತಿ ಆಗೋಯ್ತು. 5 ನಿಮಿಷ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಏನು ಹೇಳ್ಬೇಡ, ಹೋಗು. ಇಲ್ಲೇ ತೂಗಿಸ್ತಾ ಇರ್ತೀನಿ. ಅಯ್ಯೋ, ನೀನ್ ಹೇಳ್ತೀನಿಲ್ಲ, ಹೋಗಿ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಅಯ್ಯೋ, ಪೊಲೀಸ್ ತರಬೇತಿ ಶಾಲೆ ಬಂತಲ್ಲಪ್ಪ. ನೀನ್ ಗಾಡಿ ಓಡಿಸೋದು ನೋಡಿದ್ರೆ ಏರೋಪ್ಲೇನ್ ಓಡಿಸಾಗಿತ್ತು. ಅಯ್ಯೋ ಸತ್ಯ, ನನ್ ಕಷ್ಟ ನಂಗು. ಎಕ್ಸ್ಕ್ಯೂಸ್, ನನ್ನ ಹೆಸರು ಅಜಿತ್ ರಾಮನಾರಾಯಣ್ ಅಂತ. ನಮಸ್ತೆ ಸರ್. ಗೊತ್ತು ಸರ್, ನೀವು ಸಿದ್ಧತಾ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ ಸರ್? ನಿಮ್ ಬಗ್ಗೆ ಆಗಾಗ ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ ಸರ್. ನೀವು ಸಾಲ್ವ್ ಮಾಡಿರುವಂತ ಕೇಸ್ಗಳು, ನಿಮ್ಮ ಪ್ರಾಮಾಣಿಕತೆ ನಾನು ಆಗಾಗ ನನ್ನ ಮಗನ್ಗೆ ಹೇಳ್ತಾನೆ ಇರ್ತೀನಿ. ನೀನ್ ಏನಾದ್ರೂ ನಾಳೆ ದಿನ ಪೊಲೀಸ್ ಆಗ್ಬೇಕು ಅಂದ್ರೆ ಅಜಿತ್ ಸಾಹೇಬ್ರ ತರನೇ ಆಗ್ಬೇಕು ಅಂತ ಹೇಳ್ತಿರ್ತೀನಿ. ತುಂಬಾ ದೊಡ್ಡ ಮಾತು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಸರ್, ನಿಮ್ಗೆ ಗೊತ್ತಿಲ್ಲ ಸರ್, ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಂಥರ ರೋಲ್ ಮಾಡೆಲ್. ಏನ್ ವಿಷಯ ಸರ್, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಯಾರಾದ್ರೂ ಕ್ರಿಮಿನಲ್ ಸೇರ್ಕೊಂಡಿದ್ದಾರಾ ಸರ್ ಇಲ್ಲಿ? ಅವ್ರನ್ನೇನಾದ್ರೂ ಹಿಡಿಯಕ್ ಬಂದ್ರಾ? ಇಲ್ಲ. ಭೂಮಿ ಅಜಿತ್, ಭೂಮಿ ಅಂತ ಹೇಳಿ ಟ್ರೈನಿಂಗ್ ಬಂದಿದ್ದಾರೆ. ಅವ್ರಿಗೆ ಒಂದ್ ವಸ್ತುನ ತಲುಪಿಸಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿರೋದು. ಭೂಮಿನ? ಓಹೋ, ನಿನ್ನೆ ಸಂಜೆ ಹುಡುಗರಿಗೆಲ್ಲ ಚಳಿ ಬಿಡ್ಸಿದ್ಲು ಆ ಹುಡುಗಿನ? ಇಂಟ್ರೆಸ್ಟ್ ಇನ್ನೂ ಜೋರಾಗಿ ಆಗಿದೆ ಭೂಮಿದು. ಏನಾಗ್ಬೇಕು ಸರ್ ನೀವು ಅವ್ರಿಗೆ? ನಮಗ್ ತುಂಬಾ ಪರಿಚಯ ಇರುವಂತ ಹುಡುಗಿ. ಕೊಡಿ ಸರ್, ನಾನ್ ಕೊಟ್ಬಿಟ್ಟು ಬರ್ತೀನಿ. ಶೋರ್, ಡೆಫಿನೆಟ್ಲಿ. ಸತ್ಯ, ಥ್ಯಾಂಕ್ ಯು ಸೋ ಮಚ್. ಸತ್ಯನ, ಒಂದ್ ಕೆಲಸ ಮುಗಿತು, ಬನ್ನಿ. ಸ್ವಲ್ಪ ತಾಳ್ಮೆಯಿಂದ ಕಾಯು ಮಾರಾಯ. ಅಷ್ಟು ದೂರಿಂದ ಓಡ್ಕೊಂಡು ಬಂದಂಗ್ ಬಂದಿದ್ವಿ. ಅಲ್ಲಪ್ಪನ, ನೀನ್ ಏನಾದ್ರು ಗಡಿಯಾರ ಕೊಡಕ್ ಬಂದಿದ್ದೀನಿ ಅಂತ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಓಡಿ ಬರ್ತಾರೆ. ಆಗ ಅವ್ರಿಗೂ ಸಮಾಧಾನ, ನಮಗೂ ಸಮಾಧಾನ. ವೇಟ್ ಅಂಡ್ ವಾಚ್. ಭೂಮಿ ಬರ್ತಾಳೆ ಅಂತ ಹೇಳ್ತೀರಾ? ಖಂಡಿತ ಬರ್ತಾಳೆ. ನೀನ್ ಬಂದಿದ್ಯಾ ಅಂದ್ರೆ ಬಿಡ್ತಾಳ, ಓಡೋಡಿ ಬರ್ತಾಳೆ, ಕಾಯ್ತಿರ್ತಾಳೆ. ನಮಸ್ತೆ. ಇದರೊಳೆಲ್ಲ ಭೂಮಿ ಮಲಗಿರೋದ್ ನೋಡು. ಭೂಮಿ ಟೈಮ್ ಸರಿಗೆ ಗ್ರೌಂಡ್ ಹೋಗ್ಬೇಕಂತ ಗೊತ್ತಾಗಲ್ಲ ನಿನ್ಗೆ? ಅಯ್ಯೋ ಮೇಡಮ್, ಎಚ್ಚರನೇ ಆಗ್ಲಿಲ್ಲ ನನ್ಗೆ. ಇಲ್ಲೆಲ್ಲ ಮೈ ಮರ್ತ್ರೆ ತಲೆ ತಿರ್ಗೋ ಹಾಗೆ ಮಾಡ್ಬಿಡ್ತಾರೆ. ಇವತ್ತು ಇಂಟ್ರೊಡಕ್ಷನ್ ಡೇ, ಹೋದ್ರೆ ಹೋಗಿ ಅಂತ ಬಿಡ್ತಾರೆ. ನಾಳೆಯಿಂದ ಏನಾದ್ರೂ ಲೇಟ್ ಆದ್ರೆ ಫ್ರಾಗ್ ಜಂಪೇನೆ. ಫ್ರಾಗ್ ಜಂಪಾ? ಹಾಗಂದ್ರೆ? ಫ್ರಾಗ್ ಜಂಪ್ ಅಂದ್ರೆ ಗ್ರೌಂಡ್ ಸುತ್ತ ಕಪ್ಪೆ ತರ ಹೆದರ್ಕೊಂಡು ಓಡ್ಬೇಕು, ಇಲ್ಲ ಅಂದ್ರೆ ಓಡಿಸ್ತಾರೆ. ನೋಡು ಭೂಮಿ, ಟೈಮು ಡಿಸಿಪ್ಲಿನ್ ಎರಡನ್ನು ಮೇಂಟೈನ್ ಮಾಡ್ಬೇಕು, ಅರ್ಥ ಆಯ್ತಾ? ನಾನ್ ಟೈಮು ಡಿಸಿಪ್ಲಿನ್ ಎರಡು ಮೇಂಟೈನ್ ಮಾಡ್ತೀನಿ, ಆದ್ರೆ ಅಲಾರಾಮ್ ಇಟ್ಕೊಳ್ಳೋದೇ ಹೊರತೋದೆ. ಮನೇಲಿ ಅಲಾರಾಮ್ ಬಿಟ್ಟು ಬಂದ್ರೆ ಹೇಗ್ ಅಲಾರಾಮ್ ಇಟ್ಕೋತೀಯ ಹೇಳೋ? ನಾನ್ ಮನೇಲಿ ಅಲಾರಾಮ್ ಬಿಟ್ಟು ಬಂದಿರೋದು ನಿಮ್ಗೆ ಹೇಗ್ ಗೊತ್ತು? ತಗೋ ಅಲಾರಾಮ್ನ, ಅಜಿತ್ ಸಾಹೇಬ್ರು ಕೊಟ್ರು. ನಮ್ ಸಾಹೇಬ್ರು ಬಂದಿದಾರಾ? ಗೇಟ್ ಹತ್ರನೇ ಇದಾರೆ. ಏನ್ ಮಾಡ್ತಿದ್ಯಾ ಆಗ್ಲಿಂದ? ನೋಡ್ತಾನೆ ಇದೀನಿ, ನಡಿ ಬಾತ್ರೂಮ್ಗೆ. ಊಳೋರ್ ಮಲ್ಗಿರೋದು. ಸಹನಾ ಎದ್ರ ಮೇಲೆ ಗಂಟೆ ಎಷ್ಟು ಅಂತ ಗೊತ್ತಾ ನಿನ್ಗೆ? ಹೋಗ್ ರೆಡಿ ಆಗೋ. ನಿದ್ದೆ ಮಾಡಕ್ಕೂ ಬಿಡದೆ ಏನ್ ಟ್ರೈನಿಂಗ್ ಇದು? ಅಲ್ಲ, ಸ್ವಲ್ಪ ತಿಂಡಿ ತಿಂದು ಟೀ ಕುಡ್ದು ನಿಧಾನ ಸ್ಟಾರ್ಟ್ ಮಾಡಿದ್ರೆ ಆಗಲ್ವಾ? ಯಾಕ್ ನನ್ ಹೊತ್ತೆ ಉಸ್ತಾರ? ರಾಜೇಂದ್ರ, ಇಂಟ್ರೆಸ್ಟಿಂಗ್. ಸೊ ಫಾರಿನ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ ನ ಕಳ್ತನವಾಗಿ ನಮ್ಮ ದೇಶಕ್ಕೆ ತರಿಸ್ಕೊಂಡು ನಯಾ ಪೈಸೆ ಕೊಟ್ಟು ಆಮೇಲೆ ಇಲ್ಲಿ ಅದನ್ನ ಪ್ಯಾಕೇಜಿಂಗ್ ಚೇಂಜ್ ಮಾಡಿ ಹೊಸ ರೇಟು ಹೊಸ ಡೇಟ್ ಅನ್ನ ನಾವೇ ಪ್ರಿಂಟ್ ಮಾಡಿಸಿ ಸರ್ಕಾರ ಮತ್ತೆ ಜನರನ್ನ ಯಾಮಾರ್. ಇದೆ ಅಲ್ವಾ ನೀವ್ ಹೇಳ್ತಾ ಇರೋ ನಮ್ಮ ಹೊಸ ಬಿಸ್ನೆಸ್ ಪ್ಲಾನ್? ಮಿಸ್ಟರ್ ರಾಜೇಂದ್ರ, ನೀವು ಮ್ಯಾನೇಜರ್ ಆಗಿ ಮಾಡ್ತಿರೋ ಕಂಪನಿಲೇ ನಿಮ್ಮ ಬಾಸ್ಗೆ ಈ ಆಫರ್ ನ ಕೊಟ್ಟಿದ್ರೆ
ಒಳ್ಳೆ ಕಮಾಯ್ ಮಾಡ್ಬೋದಾಗಿತ್ತಲ್ಲ. ಬೇಡ ಬಾಸ್ಗೆ ಯಾವತ್ತಿದ್ರು ಕೆಲ್ಸಗಾರ ಹಬ್ಬ ಅಂದ್ರೆ ನನಗೆ ಇನ್ಕ್ರಿಮೆಂಟ್ ಕೊಡ್ಬೋದು ಅಷ್ಟೇ. ಪ್ರಾಫಿಟ್ ಅಲ್ಲಿ ಶೇರ್ ಕೊಡ್ತಾರ. ನಿಮ್ ಹಾಗೆ ಪೈಸಾ ಅಂತ ಬಂದ್ರೆ ಈ ರಾಜೇಂದ್ರ ಹಾಗಲ್ಲ ಆಗ್ಬಿಡ್ತಾನೆ. ನಿಮ್ಗೆ ಪ್ರಪೋಸಲ್ ಓಕೆನಾ? ಕೋಟ್ಯಾಂತರ ರೂಪಾಯಿ ಲಾಭ ಬರೋ ಈ ಡೀಲ್ ನ ಬಿಡಕ್ಕೆ ನಿಮ್ ಗಂಡ ರಮಣ ತುಂಬಾ ಪ್ರಾಮಾಣಿಕ. ಅವ್ರ ಸೆಕ್ರೆಟರಿ ರೋಸಿ ಅವ್ರಿಗಿಂತ ಪ್ರಾಮಾಣಿಕರು. ಹಾಗಿರುವಾಗ ಅವ್ರನ್ನ ಬೈಪಾಸ್ ಮಾಡಿ ಈ ಕೆಟ್ಟ ಹೋಗಿರೋ ಮೆಡಿಸಿನ್ ಹೇಗ್ ಮಾರ್ಕೆಟಿಂಗ್ ಮಾಡ್ತೀರಾ? ಅದ್ರ ತಲೆನೂ ನಿಮಗ್ ಬೇಡ. ಐ ನೋ ಹೌ ಟು ಹ್ಯಾಂಡ್. ನೀವು ಮೆಡಿಸಿನ್ ನ ಆದಷ್ಟು ಬೇಗ ತರಿಸೋದಕ್ಕೆ ವ್ಯವಸ್ಥೆ ಮಾಡಿ. ಓಕೆ, ಹಾಗಾದ್ರೆ ಒಂದ್ ಕಂಡೀಷನ್ ಮೇಡಮ್. ಕಂಡೀಷನ್ ಏನದು? ಈ 2 ನಂಬರ್ ಬಿಸ್ನೆಸ್ ಅಲ್ಲಿ ಲಾಭ ಎಷ್ಟಿದೆಯೋ ರಿಸ್ಕ್ ಅಷ್ಟೇ ಇದೆ. ಪೊಲೀಸ್ನವರು ಸ್ವಲ್ಪ ವಾಸನೆ ಹಿಡ್ಕೊಂಡ್ರು ಜೈಲಿಗೆ ಬಾ ಅಂತ ಕರೀತಾರೆ. ಹಾಗಾಗಿ ರಿಸ್ಕ್ ಎಲ್ಲ ನಿಂದೆ. ಒಂದ್ ವೇಳೆ ನೀವು ಸಿಕ್ಕಾಕೊಂಡ್ರು ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನೀವ್ ಯಾರು ಅಂತಾನೇ ನನಗೆ ಗೊತ್ತಿಲ್ಲ. ಸೊ ಡೀಲು ಓಕೆನಾ? ಸತ್ಯನ ಅವ್ಳು ಬರಲ್ಲ ಅನ್ಸತ್ತೆ, ಬನ್ನಿ ಹೊರಡೋಣ. ಯಾಕೋ ಹಂಗ ಅನ್ಕೊಡ್ತೀಯಾ? ನೀ ಬಂದಿದ್ಯಾ ಅಂದ್ರೆ ಜಿಂಕೆ ಹತ್ರ ಓಡ್ಕೊಂಡು ಬರ್ತಾರೆ. ಸ್ವಲ್ಪ ಕಾಯನ ಇರು. ಸತ್ಯನ ಈಗ ಅವಳು ಪೆರೇಡ್ ಹೋಗೋ ಟೈಮ್ ಸತ್ಯನ ಬರೋದಕ್ಕಾಗಲ್ಲ ಅವಳು. ಯಾಕೆ ನನ್ ಮಾತು ಕೇಳ್ತಿಲ್ಲ ನೀವು? ಅಲ್ಲೂ 15 ಸೆಕೆಂಡ್ ಆಯ್ತು. ಇನ್ 2 ನಿಮಿಷ ಕಾರಣಪ್ಪ. ಅಪ್ಪ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇದೆ ಕಣ. ಸತ್ಯನ ಪ್ಲೀಸ್ ಸತ್ಯನ, ನೀವ್ ಹೇಳೋ ತರ ಅವಳಿಗೆ ಪ್ರೀತಿ ಗೀತೆ ಅನ್ನೋದೆಲ್ಲ ಏನೂ ಇಲ್ಲ. ನನ್ ಮೇಲೆ ಗೌರವ ಇದೆ, ಅದನ್ನ ನಾನು ಒಪ್ಕೊಂತೀನಿ. ಸರಿ ಬಿಡಪ್ಪ, ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಅನ್ಕೊಂಡ. ಆದ್ರೆ ನಿನಗೆ ಅವಳ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ಇಲ್ಲ ಇಲ್ಲ ಅಂದ್ರೆ ಏನ ಇಷ್ಟು ದೂರ ಓಡ್ಕೊಂಡ್ ಬರ್ತಿದ್ಯಾ? ಅದು ಲಡ್ಕಾಸಿ ಒಂದು ಅಲಾರಂ ಕೊಡೋದಕ್ಕೆ? ಸತ್ಯನ ಅವಳ ಮೇಲೆ ಪ್ರೀತಿ ಇರೋದ್ರಿಂದ ನಾನು ಆ ಅಲಾರ್ಮ್ ಕ್ಲಾಕ್ ನ ತಗೊಂಡ್ ಬಂದಿಲ್ಲ. ಅವಳು ಪೆರೇಡ್ಗೆ ಲೇಟ್ ಆಗಿ ಎದ್ದೊಳ್ಬಾರ್ದು. ಆತರ ಎದ್ರೆ ಪನಿಷ್ಮೆಂಟ್ ತಗೊಂತಾಳೆ ಅನ್ನೋ ಒಂದು ಕನ್ಸರ್ನ್ ಅಲ್ಲಿ ನಾನು ತಗೊಂಡ್ಬಂದ್ ಕೊಟ್ಟಿದ್ರು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅಂಡ್ ಇನ್ನೊಂದು, ಈ ಕಾನ್ಸ್ಟೇಬಲ್ ಟ್ರೈನಿಂಗ್ ನ ಮುಗಿಸ್ಕೊಂಡು ಅವಳೆಲ್ಲ ಒಂದ್ ಕಡೆ ಪೋಸ್ಟಿಂಗ್ ಆಯ್ತು ಅಂತ ಹೇಳಿದ್ರೆ ಅವಳು ನನ್ನಿಂದ ದೂರ ಹೋಗ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅಂಡ್ ಅವ್ರಿಗೂ ಬೇಕಾಗಿರೋದು ನನ್ನಿಂದ ದೂರ ಆಗದೆ. ನೀವು ಹೊಸದಾಗಿ ಏನೋ ಥಿಂಕ್ ಮಾಡಬೇಡಿ ಪ್ರೀತಿ ಗೀತಿ ಅಂತ ಅನ್ಕೊಂಡು. ನೋಡಿ ಸತ್ಯನ, ಈಗ ಸಾಕಷ್ಟು ಸಮಯ ಇಲ್ಲಿ ವೇಟ್ ಮಾಡಿದ್ರಿ. ಇನ್ನೂ ವೇಟ್ ಮಾಡಿದ್ರಲ್ಲಿ ಅರ್ಥ ಇಲ್ಲ ಸತ್ಯ. ನೋಡಿ, ಅಮ್ಮನ್ಗೆ ಹೇಳ್ದೆ ಇಲ್ಲಿಗೆ ಬಂದಿರೋದು. ಸುಮ್ನೆ ಅವ್ರು ಹುಡ್ಕಾಡ್ತಾರೆ. ಅವ್ರಿಗೆ ಗೊತ್ತಾಗೋಷ್ಟರಲ್ಲಿ ನಾವು ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ರುದ್ರ ತಾಂಡವಲ್ಲಿ. ರುದ್ರ ತಾಂಡವ ನನಗೆ 4 ಗಂಟೆಗೆ ಎಬ್ಸ್ಕೊಂಡ್ ಬಂದಿದ್ದಾನೆ. ಸಾಹೇಬ್ರೆ ಅಯ್ಯೋ ಸಾಹೇಬ್ರ ಪಾಪ ನನ್ನ ನೋಡ್ಬೇಕು ಅಂತ ಇಲ್ಲಿ ತನಕ ಬಂದಿದ್ರು. ಕನಿಷ್ಠ ಪಕ್ಷ ಅವ್ರೊಂದು ಹಾಯ್ ಸಹ ಹೇಳಕ್ ಹೋಗ್ಲಿಲ್ಲ ನನ್ ಕೈಲಿ. ಅವ್ರ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನೋ. ಸೈಲೆನ್ಸ್, ಅಟೆನ್ಷನ್. ಸಾರಿ ಮೇಡಮ್, ಲೇಟ್ ಆಗೋಯ್ತು. ಮೊದಲನೇ ದಿನ ಅಂತ ಸುಮ್ನೆ ಬಿಡ್ತಾ ಇದೀನಿ. ಹೋಗ್ ನಿಂತ್ಕೋ. ನೀವೆಲ್ಲ ಯಾವ ಪೊಸಿಷನ್ ಅಲ್ಲಿ ನಿಂತಿದ್ದೀರಾ? ಅಟೆನ್ಷನ್ ಮೇಡಮ್. ಅಟೆನ್ಷನ್ ಸ್ಟ್ಯಾಂಡರ್ಡ್ ಅನ್ನೋದು ನಿಮ್ಗೆಲ್ಲ ಹೊಸದಲ್ಲ. ಯಾಕಂದ್ರೆ ಇದನ್ನೆಲ್ಲ ನೀವು ಸ್ಕೂಲಲ್ಲೇ ಕಲ್ತಿರ್ತೀರಾ. ಆದ್ರೆ ನಮ್ಮಲ್ಲಿ ಒಂದ್ಸತಿ ಅಟೆನ್ಷನ್ ಅಂತಂದ್ರೆ ಈಗ ಅನ್ನೋ ತನಕ ನೀವ್ ಯಾವ್ದೇ ಕಾರಣಕ್ಕೂ ರಿಲೀಸ್ ಮಾಡೋಂಗಿಲ್ಲ. ಬಿಸ್ಲಾದ್ರೂ ಸರಿ, ಮಳೆ ಆದ್ರೂ ಸರಿ. ಯಾಕೆ ಬಂದು ಎಡತ್ತು ನಿಮ್ ಪದ್ದ ನಿಂತ್ಕೊಂಡ್ರು ಸರಿ, ನೀವ್ ಯಾರು ಅಲ್ಲಾಡೋಗಿಲ್ಲ. ಗೊತ್ತಾಯ್ತಾ? ಕಚ್ಚುನಾಗಪ್ಪ ಅನ್ಬೇಕೇನವ? ಏಯ್ ಬಾಯ್ಲಿ, ನಿನ್ನ ಬಾಯ್ಲಿ ಅನ್ನೋದು ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು ಅಂತ ಭೂಮಿ. ನಾನು ನಿನ್ ಜೋಕ್ ಹೇಳಿದ ಮತ್ತೆ ಯಾಕೆ ಹಲ್ಕಿಸ್ದೆ? ಪೊಲೀಸ್ ಟ್ರೈನಿಂಗ್ ಅಲ್ಲಿ ನಾವು ಫಸ್ಟ್ ಕಲ್ಸದ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಏನು ಅಂತ ಇವಾಗ ಎಲ್ರಿಗೂ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಲ್ಸು ಅನ್ನೋವರೆಗೂ ಗ್ರೌಂಡ್ ಸುತ್ತ ಓದ್ತಿರ್ಬೇಕು ನೀನು. ಗೊತ್ತಾಯ್ತಾ? ಮೇಡಮ್ ವಾಟ್ ಐ ಸೆಡ್. ನಂತರ ಇಷ್ಟು ವರ್ಷದ ನಂತರ ಶಾಂತ ಅವ್ರಿಗೆ ಇಷ್ಟ ಆಗಿರೋ ಮಲ್ಗೆ ಹೋಗಕ್ ಹತ್ತಿದ್ದಾಳೆ. ಲಚ್ಚಿ, ನನಗೆ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರ್ತಿರೋ ಚಾನ್ಸಸ್ ಇದೆ ಅಂತ ಅನಿಸ್ತದ. ಭೂಮಿ